ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಬಳ್ಳಾರಿದಿಂದ. ಇವತ್ತು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂಥ ಒಂದು ಟಾಪಿಕ್ ಬಂದ್ಬಿಟ್ಟು ಮಾನಸಿಕ ಒತ್ತಡ, ಸ್ಟ್ರೆಸ್. ಈ ಮಾನಸಿಕ ಒತ್ತಡ ಅಂದರೆ ಏನು, ಅದರಿಂದ ನಮಗೆ ಏನೇನು ದುಷ್ಪರಿಣಾಮಗಳಾಗುತ್ತೆ, ಏನೇನು ಅದರಿಂದ ನಮ್ಮ ಲೈಫ್ ಹೆಂಗೆ ಹಾಳಾಗಿ ಹೋಗುತ್ತೆ, ಅದರಿಂದ ನಮ್ಗೆ ಆಲ್ರೆಡಿ ಇರುವಂಥ ಪ್ರಾಬ್ಲಮ್ ಹೆಂಗೆ ಜಾಸ್ತಿ ಆಗುತ್ತೆ, ಅಥವಾ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಹೊಸದಾಗಿ ಪ್ರಾಬ್ಲಮ್ ಹೆಂಗೆ ಅದರಿಂದ ಹುಟ್ಕೊಂಡು ಬರುತ್ತೆ ಅನ್ನೋದು ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಈ ಮಾನಸಿಕ ಒತ್ತಡ ಅಂದರೆ ಏನು? ಒಂದು ನಾವು ಹೇಳೋದು ಫಸ್ಟು ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ಒಂದು ಕಾರ್ಯ ನಾವು ಶುರು ಮಾಡಿರ್ತೀವಿ, ಅದನ್ನು ಮುಗಿಸಲಾರ್ದ ಏನೋ ಒಂದು ತಡಿತಾ ಇರುತ್ತೆ, ಏನೋ ಒಂದು ಸ್ಟಾಪ್ ಮಾಡೋಕ್ಕೆ ಮಧ್ಯೆ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೆ ಕೋಪ ಬರುತ್ತೆ, ಅದನ್ನು ನಾವು ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಇದು ಬಂದಾಗ ಮೆಂಟಲ್ ಸ್ಟೆಬಿಲಿಟಿ ಇರೋದಿಲ್ಲ, ಏನೇನೋ ನೆಗೆಟಿವ್ ಥಾಟ್ಸ್ ಬರೋದು, ಆಮೇಲೆ ನಿಮಗೆ ಏನು ಯೋಚನೆ ಮಾಡಿದ್ರೂ ಅದು ಆಗಲ್ಲ ಅನ್ನೋದೇ ಅನಿಸೋದು, ಕಂಪ್ಲೀಟ್ ನೆಗೆಟಿವಿಟಿಗೆ ಹೋಗ್ಬಿಡ್ತೀರಿ. ಈ ರೀತಿ ಇದ್ದಾಗ ನಮ್ಮ ಕೆಮಿಕಲಿ, ನಮ್ಮ ದೇಹದಲ್ಲಿ, ಬ್ಲಡ್ಡಲ್ಲಿ, ಬ್ರೈನಲ್ಲಿ ಕೆಮಿಕಲಿ ಏನು ಚೇಂಜ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಈ ಸೆರೋಟೋನಿನ್ ಲೆವೆಲ್ಸನ್ನು ನಾವು ಕಡಿಮೆ ಆಗಿಬಿಟ್ಟು ಈ ಸ್ಟ್ರೆಸ್ ಹಾರ್ಮೋನ್ಸ್ ಅನ್ನೋದು ಜಾಸ್ತಿ ಆಗ್ತವೆ. ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಕಾರ್ಟಿಸಾಲ್ ಅಂತ ಹೇಳಿ. ಸೊ ಈ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ನಮ್ಮ ಒಳಗಡೆ ಬಾಡಿಯಲ್ಲಿ ಆಗಬೇಕಂತ ಇರೋ ನಾರ್ಮಲ್ ಆ್ಯಕ್ಟಿವಿಟೀಸು ಸ್ವಲ್ಪ ಅಬ್ನಾರ್ಮಲ್ ಬಿಹೇವಿಯರ್ಗೆ ಬರುತ್ತೆ. ಅದರಲ್ಲಿ ಫಸ್ಟ್ ಆಗೋದೇನೆಂದರೆ, ಭಾಳಷ್ಟು ಸಲ ನೀವು ಕೇಳಿರ್ತೀರಿ, ನನಗೆ ಸ್ಟ್ರೆಸ್ ಆದರೆ ಕೆಲವೊಬ್ಬರಿಗೆ ಯೂರಿನ್ ಜಾಸ್ತಿ ಆಗಿಬಿಡುತ್ತೆ, ಇಲ್ಲ ಮೋಷನ್ ಬಂದುಬಿಡುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಮತ್ತು ಕೆಲವೊಬ್ರು ಏನು ಹೇಳ್ತಾರೆ, ನನಗೆ ಸ್ಟ್ರೆಸ್ ಆದಾಗ ಭಾಳಷ್ಟು ಹಸಿವಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ ತಿಂದುಬಿಡ್ತೀನಿ ನಾನು ಅಂತಂತ ಹೇಳ್ತಾರೆ. ಅದು ಬೇರೆ ಸ್ವೀಟ್ಸನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತೀನಿ, ಸ್ಟ್ರೆಸ್ ಬಸ್ಟರ್ ಆಗಿ ನನಗೆ ಹೆಲ್ಪ್ ಮಾಡುತ್ತೆ, ಅದು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ. ಇನ್ನೊಂದು ಇದೆ, ಈ ಸ್ಟ್ರೆಸ್ಗೆ ಸೊಲ್ಯೂಷನ್ ಏನಪ್ಪ ಅಂದರೆ, ವರ್ಡ್ ರಿವರ್ಸ್ ಮಾಡಿದ್ರೆ ಡೆಸರ್ಟ್ ಅಂತ ಬರುತ್ತೆ, ಸ್ಟ್ರೆಸ್ ಡೆಸರ್ಟ್. ಸೊ ಡೆಸರ್ಟ್ಸ್ ಅಂದರೆ ಸ್ವೀಟ್ಸು, ಇವೆಲ್ಲ ಇದು ತಿಂದರೆ ಕಡಿಮೆ ಆಗುತ್ತೆ ಅಂಥೇಳಿ ಭಾಳಷ್ಟು ಜನ ಅನುಭವ ಪಟ್ಟಿರ್ತಾರೆ, ಅದನ್ನು ತಿಂದರೆ ಕಡಿಮೆ ಆಗುತ್ತೆ ಅಂತ. ಸೊ ನಾವು ಸ್ಟ್ರೆಸ್ ಆಗಿವಿ, ಸ್ಟ್ರೆಸ್ ಆದಾಗ ಈ ಕಾರ್ಟಿಸೋಲ್ ಜಾಸ್ತಿ ಆಗಿದೆ, ಸೆರೋಟೋನಿನ್ ಕಡಿಮೆ ಆಗಿದೆ. ಸೊ ಈ ಸ್ವೀಟ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ಸೆರೋಟೋನಿನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಅದೊಂದೇ ಅಲ್ಲ, ಅದರಿಂದ ಸ್ವೀಟ್ಸ್ ಹೈ ಕ್ಯಾಲರಿ ಆಗಿರೋದ್ರಿಂದ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಇಲ್ಲ ಕೆಲವೊಬ್ರಿಗೆ ವೆಯ್ಟ್ ಜಾಸ್ತಿ ಆಗಿಲ್ಲ ಅಂದರೂ ಟ್ರೈಗ್ಲಿಸರೈಡ್ ಅಂಶ ದೇಹದಲ್ಲಿ ಜಾಸ್ತಿ ಉಳ್ಕೊಂಡ್ಬಿಡುತ್ತೆ ರಕ್ತದಲ್ಲಿ. ಸೊ ಈ ಟ್ರೈಗ್ಲಿಸರೈಡ್ ಜಾಸ್ತಿ ಇರೋ ಕಾರಣಕ್ಕೆ ಇನ್ನು ಮುಂದೆ ಏನಾಗುತ್ತೆ, ಬ್ಲಡ್ ಸ್ವಲ್ಪ ಪಂಪ್ ಆಗೋದು, ಮೂವ್ಮೆಂಟ್ ಆಗೋದು ಪ್ರೆಷರೈಸ್ಡಾಗಿ ಆಗುತ್ತೆ. ಸೊ ಸ್ಲೋಲಿ ಇಟ್ ವಿಲ್ ಕನ್ವರ್ಟ್ ಇಂಟು ಹೈಪರ್ ಟೆನ್ಷನ್. ಸೊ ಈ ಹೈಪರ್ ಟೆನ್ಷನ್ ಇರುತ್ತೆ, ನೀವು ಹೆಂಗೆ ಬೇಕಂಗೆ ಸ್ಟ್ರೆಸ್ಸಲ್ಲಿ ತಿನ್ನೋಕ್ಕಾಗೋದಿಲ್ಲ, ಓವರ್ ಈಟಿಂಗ್ ಮಾಡ್ತೀರಿ, ಇಲ್ಲ ಅಂಡರ್ ಈಟಿಂಗ್ ಮಾಡ್ತೀರಿ, ತಿನ್ನೋದೇ ಇಲ್ಲ, ಅಥವಾ ಬರೀ ಟೀ, ಚಾ, ಎನರ್ಜಿ ಡ್ರಿಂಕ್ಸ್ ಇಂಥವೆಲ್ಲ ಕುಡಿದು, ಕಾಫಿ ಕುಡಿದು ನೀವು ತಡ್ಕೊತಿರ್ತೀರಿ. ಇದೇ ಕಂಟಿನ್ಯೂ ಆಗ್ತಾ ಇರ್ರೆಗ್ಯುಲರ್ ಲೈಫ್ ಸ್ಟೈಲ್ ಆಗಿ ಬಾಡಿ ಸ್ಲೋ ಆಗಿ ಇಟ್ ವಿಲ್ ಈವನ್ ಕನ್ವರ್ಟ್. ಜಾಸ್ತಿ ಸ್ವೀಟ್ಸ್ ತಿನ್ನೋದ್ರಿಂದ ಇಟ್ ಕ್ಯಾನ್ ಈವನ್ ಸ್ವೀಟ್ಸ್ ಒಂದೇ ಅಲ್ಲ, ನೀವು ಅನ್ನನೂ ಜಾಸ್ತಿ ತಿನ್ನೋದಾಗ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿ ಫುಡ್ ಜಾಸ್ತಿ ಆಗಿ ಬಾಡಿ ತಡ್ಕೊಳ್ಳದೆ ನೆಕ್ಸ್ಟ್ ಸ್ಲೋ ಆಗಿ ಗಿವ್ ಅಪ್ ಮಾಡ್ತಾ ಬರುತ್ತೆ, ದೇಹ ತಡ್ಕೊಳ್ಳದೆ ಡಯಾಬಿಟಿಸು ಕನ್ವರ್ಟ್ ಆಗುತ್ತೆ. ಸೊ ಒಂದು ಸ್ಟ್ರೆಸ್ದಿಂದ ಯಾವ ರೀತಿ ನಿಮ್ಮ ನೆಗೆಟಿವ್ ಹಾರ್ಮೋನ್ಸೋದ್ರಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆಯಿತು, ಅದರಿಂದ ಬ್ಲಡ್ ಪ್ರೆಷರ್ ಬಂತು, ಅದರಿಂದ ಶುಗರ್ ಬಂತು. ಸೊ ಇವೆಲ್ಲ ಇದ್ದಾಗ ಕಾಂಪ್ಲಿಕೇಶನ್ಸ್, ನೆಕ್ಸ್ಟು ಈ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತೀರಾ. ಹಂಗೆ ಹೋದಾಗ ಈ ಮೊಣಕಾಲು ನೋವು, ಈ ಬೆನ್ನು ನೋವು ಶುರುವಾಗ್ತದೆ. ಸೊ ಒಂದು ಸಣ್ಣ ಸ್ಟ್ರೆಸ್ದಿಂದ ನಿಮಗೆ ಯಾವ ರೀತಿ ಬಾಡಿ ಚೇಂಜಸ್ ಆಗ್ತಾ ಇದೆ ಅನ್ನೋದು ಗಮನಿಸಿ. ಸೊ ನಾವು ಅದಕ್ಕೆ ಹೇಳೋದು, ಎಲ್ಲ ರೋಗಕ್ಕೂ ಮೂಲ ಕಾರಣ ಸ್ಟ್ರೆಸ್. ಮತ್ತು ಇಷ್ಟಕ್ಕೆ ಮುಂಚೆ ನಾನು ಹೇಳಿದ್ದೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತೇಳಿ. ಸೈಕೋ ಅಂದರೆ ಬ್ರೈನ್, ಸೊಮ್ಯಾಟಿಕ್ ಅಂದರೆ ಆರ್ಗನ್ಸ್, ಅಂದರೆ ಬ್ರೈನಿಂದ ಆರ್ಗನ್ಸ್ ಡ್ಯಾಮೇಜ್ ಆಗೋದನ್ನು ಸಿಂಪಲ್ ವರ್ಡ್ಸಲ್ಲಿ ಹೇಳ್ತಿದ್ದೀನಿ ನಾನು, ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ರೀತಿ ಜಾಸ್ತಿ ಯೋಚನೆ ಮಾಡೋದ್ರಿಂದ ಕೆಲವೊಬ್ಬರಿಗೆ ಬೌಲ್ ಆ್ಯಕ್ಟಿವಿಟಿ, ಯೂರಿನ್ ಮೋಷನ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ಕೆಲವೊಂದು ಪ್ರಾಬ್ಲಮ್ ಶುರುವಾಗುತ್ತೆ. ಹಿಂಗೆ ನಿಮ್ಗೆ ಹಿಂಗಾಗ್ಬಿಡುತ್ತೆ ಅಂದರೆ, ಈ ಸ್ಟ್ರೆಸ್ ಆಗೋದು, ತಿನ್ಬೇಕು ಅನಿಸೋದು, ವೇಟ್ ಗೇನ್ ಆಗೋದು. ಸೊ ಇದೇ ಲೂಪಲ್ಲಿ ಕಂಟಿನ್ಯೂ ಮಾಡ್ತಾ ಇರ್ತೀರ. ಹೌದು ಸರ್, ನೀವೆಲ್ಲ ಹೇಳ್ತೀರಿ ನಮಗೆ ಮತ್ತೆ ಟೀ ಕುಡಿದ್ರೇ, ಕಾಫಿ ಕುಡಿದ್ರೇ, ಅಥವಾ ಎನರ್ಜಿ ಡ್ರಿಂಕ್ ಕುಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಹೆಂಗೆ ಮಾಡಬೇಕು? ಸೊ ನಾನು ಹೇಳೋದು ಸರಿ, ನೀವು ಹೇಳ್ತಿರೋಂಥದ್ದಾಗಿ ಈ ಸ್ವೀಟ್ಸ್ ಜಾಸ್ತಿ ತಿನ್ಬೇಕು ಅನ್ನಿಸ್ತದೆ, ಮತ್ತು ಇದೆಲ್ಲ ಫುಡ್ ತಿನ್ಬೇಕು ಅನ್ನಿಸ್ತದೆ, ಕರೆಕ್ಟ್, ಫುಡ್ ತಿನ್ನಿ,
ತಿನ್ನೋ ಆಹಾರ ಚೂಸನ್ನು ಕರೆಕ್ಟ್ ಮಾಡಿ, ಕರೆಕ್ಟಾದ ಆಹಾರ ತಿನ್ನಿ. ಇನ್ಸ್ಟೆಡ್ ಆಫ್ ನೀವು ಸ್ವೀಟ್ಸು ಅಥವಾ ಟೀ ಕಾಫಿ ಕುಡಿಯೋದ್ರಲ್ಲಿ ನೀವೇನು ಮಾಡ್ಬೋದು ಅಂದರೆ ಹಣ್ಣು ತಿನ್ಬೋದು. ಸೊ ಹಣ್ಣು ತಿನ್ನೋದ್ರಿಂದ ನಿಮಗೆ ಸೇಮ್ ಸೆರೋಟೋನಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಣ್ಣು ಸ್ವೀಟ್ ಇರುತ್ತೆ, ಸೊ ಅದರಿಂದ ಬರುತ್ತೆ. ಹಿಂಗೆ ಸ್ಟ್ರೆಸ್ ಆದಲ್ಲಿ ಒಂದು ಬೌಲ್ ಹಣ್ಣು ತಿನ್ನಿ, ಅದಾದಮೇಲೆ ಊಟ ತಿನ್ನೋಕೆ ಅನಿಸಿಲ್ಲ ಪರವಾಗಿಲ್ಲ, ಊಟ ಬಿಟ್ಬಿಡಿ. ಇಲ್ಲ ತಿನ್ಬೇಕು ಅನ್ಸಿದ್ರು ಹಣ್ಣು ತಿಂದು ಒಂದು 20 ನಿಮಿಷ ಬಿಟ್ಟು ಊಟ ಮಾಡಿದ್ರೆ ಕ್ವಾಂಟಿಟಿ ಆಫ್ ಫುಡ್ ಕಡಿಮೆ ಆಗಿಬಿಡುತ್ತೆ. ಇಷ್ಟಕ್ಕೆ ಮುಂಚೆ ನಾವು ಮಾತಾಡಿದ್ರಲ್ಲಿ ಏನು ಹೇಳಿದೆ ನಾನು, ಕ್ವಾಂಟಿಟಿ ಫುಡ್ ಜಾಸ್ತಿ ತಿನ್ನಕ್ಕೆ ಹೋಗ್ತಿರ್ತೀವಿ ನಾವು ಅಂತ. ಸೊ ಹಣ್ಣು ತಿಂದು ನೆಕ್ಸ್ಟ್ ಮೇಲ್ ಕಡಿಮೆ ಆಗಿಬಿಟ್ರೆ ಒಂದು ರೀತಿ ಹೆಲ್ಪ್ ಆಗುತ್ತೆ. ಇದು ಫುಡ್ಡು ಇಂದ ಜಾಸ್ತಿ ಆಗಿ ಕಾಂಪ್ಲಿಕೇಶನ್ಸ್ ಅಂತ ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ. ಸೊ ಅದಕ್ಕೆ ನೀವು ಫ್ರೂಟ್ಸಿಗೆ ಕನ್ವರ್ಟ್ ಆಗ್ಬೋದು, ಡೇಟ್ಸ್ ತಿನ್ಬೋದು, ಅಂಜೀರ್ ಹಣ್ಣು ತಿನ್ಬೋದು, ಸೀಸ್ನಲ್ ಫ್ರೂಟ್ಸ್ ಯಾವುದಾದ್ರು ತಿನ್ಬೋದು. ನೆಕ್ಸ್ಟ್ ಇನ್ನೊಂದು ಏನಂದರೆ ಈ ಮೆಡಿಟೇಷನ್ ಮಾಡ್ಬೋದು. ಹೇಳ್ತೀರಿ ಸರ್ ಮೆಡಿಟೇಷನ್ ಭಾಳಷ್ಟು ಕಷ್ಟ ಅಂತಂತ ಹೇಳ್ತೇವೆ. ಸೊ ನಿಮ್ಗೆ ಹಂಗೆ ಮೆಡಿಟೇಷನ್ ಕಷ್ಟ ಅನಿಸಿದ್ರೆ ಏನಿಲ್ಲ, ಪ್ರಾಣಾಯಾಮ ಅದೇ ಮಾಡ್ಬೋದು. ಅದರಲ್ಲಿ 2 ರೀತಿ ಪ್ರಾಣಾಯಾಮ ನಾನು ಯೂಶಲಿ ರೆಕಮೆಂಡ್ ಮಾಡ್ತೀನಿ. ಒಂದು ಬಂದುಬಿಟ್ಟು ಈ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಹೊರಳಿಂದ ತಗೊಂಡು ಗಾಳಿ ಇನ್ನೊಂದು ಹೊರಳಿಂದ ಹೊರಗೆ ಹಾಕಬೇಕು, ಮತ್ತು ಈ ಕಡೆಯಿಂದ ತಗೊಂಡು ಈ ಕಡೆ ಬಿಡಬೇಕು. ಇದು ಒಂದು ರೌಂಡ್. ನಾನು ಎಕ್ಸಾಂಪಲ್ ತೋರಿಸ್ತೇನೆ. ನಿಮ್ಮ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ ಅಂದರೆ ಈ ಹೆಬ್ಬೆರಳು, ಆಮೇಲೆ ಈ ಚಿಟಿಕಿನ ಬೆರಳು, ಆಮೇಲೆ ಉಂಗುರದ ಬೆರಳು, ಈ 3 ಬೆರಳು ಹಿಂಗೆ ಇಟ್ಬಿಟ್ಟು ಈ ಹೆಬ್ಬೆರಳಿಂದ ಬಲಭಾಗದ ಮೂಗನ್ನು ಮುಚ್ಚಬೇಕು. ಎಡಗೈಯಲ್ಲಿ ಚಿನ್ಮುದ್ರೆ ಇಡಬೇಕು, ಕೆಳಗಿಟ್ಕೋಬೇಕು ಹಿಂಗೆ ತೊಡೆ ಹತ್ರ. ಸೊ ಬಲಭಾಗ ಮುಚ್ಚಿ ಎಡಭಾಗದ ಉಸಿರು ಎಳ್ಕೋಬೇಕು. ಎಳ್ಕೊಂಡಿದ ನಂತರ ಎಡಭಾಗ ಮುಚ್ಚಿ ಬಲಭಾಗದಿಂದ ಹೊರಗೆ ಹಾಕಬೇಕು. ಮತ್ತು ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಹೊರಗೆ ಹಾಕಬೇಕು. ಅಂದರೆ ಎಡದಿಂದ ಒಳಗೆ, ಬಲದಿಂದ ಹೊರಗೆ, ಬಲದಿಂದ ಒಳಗೆ, ಎಡದಿಂದ ಹೊರಗೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಟ್ರೆಸ್ ಕಂಟ್ರೋಲ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೆಂಗೆ? ಈ ಬ್ರೀದಿಂಗ್ ಕಂಟ್ರೋಲ್ ಆದರೆ, ಪ್ರಾಣಾಯಾಮ ಶ್ಲೋಕ ಇದೆ, ಅದ್ರಲ್ಲಿ ಏನು ಹೇಳ್ತಂದರೆ, ಚಲೇವಾತಿ ಚಲಂ ಚಿತ್ತಂ ನಿಶ್ಚಲಂ ನಿಶ್ಚಲೇ ಭವೇತ್ ಯೋಗಿಸ್ತ್ಯಾನೋಪಿ ಮಾಪ್ನೋತಿ ತಥೋ ವಾಯು ನಿರೋಧಯೇತ್ ಅಂತ ಒಂದು ಶ್ಲೋಕ. ಅದರ ಅರ್ಥ ಏನಂದರೆ, ಒಬ್ಬ ಮನುಷ್ಯ, ಒಬ್ಬ ಯೋಗಿ ಯಾರೇ ಇರಲಿ, ಯಾರು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇರ್ತಾರೆ, ಅವರು ಮಾಡಬೇಕಾಗಿರುವಂಥ ಮೊದಲನೇ ಪ್ರಾಕ್ಟೀಸ್ ಅಭ್ಯಾಸ ಏನು ಅಂದರೆ ಬ್ರೀದಿಂಗ್ ಮೇಲೆ ಕಂಟ್ರೋಲ್ ತರೋದು ಅಂತ. ಈಗ ನೀವೊಂದು ಫಿಲಿಮಲ್ಲಿ ಅಥವಾ ಎಲ್ಲಾದರೂ ಒಂದು ಮನುಷ್ಯನ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಕೋಪದಲ್ಲಿದ್ದರೆ ಬ್ರೀದಿಂಗ್ ಅಂತ ಇರ್ತದೆ. ಅದೇ ನೀವು ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಹಿಲ್ ಸ್ಟೇಷನ್ಗೆ ಹೋಗಿರಿ, ಚಿಲ್ ಆಗ್ತದೆ ಅಂದಾಗ ಆರಾಮ್ ಬ್ರೀದಿಂಗ್ ಇರುತ್ತೆ. ಸೊ ಬ್ರೀತ್ ಆ್ಯಂಡ್ ಬ್ರೇನ್ ಈ ಕನೆಕ್ಷನ್ ಬಹಳಷ್ಟು ಹತ್ತಿರದಿಂದ ಇದೆ. ಸೊ ಅದಕ್ಕೆ ನೀವು ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ಸ್ಟ್ರೆಸ್ ಅಂತ ಕಡಿಮೆ ಆಗುತ್ತೆ, ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು 50% ಕಡಿಮೆ ಆಗುತ್ತೆ. ಸೊ ಇದೊಂದು ಪ್ರಾಣಾಯಾಮ ಬಹಳ ಮುಖ್ಯ. ಇನ್ನೊಂದು ಭ್ರಮರಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಭ್ರಮರಿ ಪ್ರಾಣಾಯಾಮದಲ್ಲಿ ಏನಂದರೆ, ಈ 2 ತೋರ ಬೆರಳಿಂದ ಕಿವಿಗಳನ್ನು ಮುಚ್ಚಬೇಕು, ಉಸಿರು ತಗೊಂಡು ಕಂಠದಿಂದ, ಕಣ್ಣು ಮುಚ್ಚಿರ್ಬೇಕು, ಕಿವಿ ಮುಚ್ಚಿರ್ಬೇಕು, ಕಂಠದಿಂದ ಉಚ್ಚಾರಣೆ ಮಾಡಬೇಕು. ಅದು ಹೆಂಗೆ ನಾನು ತೋರಿಸ್ತೇನೆ ಈಗ. ಈ 2 ತೋರ ಬೆರಳಿಂದ ಕಿವಿ ಮುಚ್ಚಿ, ಕಣ್ಣು ಮುಚ್ಚಿ, ದೀರ್ಘ ಉಸಿರು ತಗೊಂಡು ಇದು ಒಂದು ಸುತ್ತು. ಈ ರೀತಿ 9 ಸರಿ ಮಾಡಬೇಕು. ಕಣ್ಣು ತೆಗಿಬಾರ್ದು ದಿಢೀರಂತ. ಕೈ ಚೆನ್ನಾಗಿ ಉಜ್ಕೊಂಡು ಈ ಕಣ್ಮೇಲೆ ಹಿಂಗಿಟ್ಟು 3 ಸಲ ಈ ರೀತಿ ಮಾಡಿ ನಿಧಾನವಾಗಿ ಮುಖದಲ್ಲಿ ಮಂದಹಾಸ, ವಿತ್ ಜೆಂಟಲ್ ಸ್ಮೈಲ್ ಆನ್ ದ ಫೇಸ್, 2 ಹಸ್ತಗಳನ್ನು ನೋಡುತ್ತಾ ಬೈ ಲುಕಿಂಗ್ ಅಟ್ ಯುವರ್ ಪಾಮ್ಸ್ ನಿಧಾನವಾಗಿ ಕಣ್ಣನ್ನು ತೆಗೀರಿ. ಸೊ ಈ ರೀತಿ ನಾನು ಜಸ್ಟ್ ನಿಮ್ಗೆ ಒಂದು ರೌಂಡ್ ಮಾಡಿ ತೋರಿಸೋದಕ್ಕೆ ಎಷ್ಟು ಪ್ರಶಾಂತವಾಗಿ ಅನಿಸ್ತದೆ ನನಗೆ. ಸೊ ನೀವು ಈ ರೀತಿಯ ಈ ಜಾಸ್ತಿ ಓವರ್ ಈಟಿಂಗ್ ಬದಲಾಗಿ, ಇಲ್ಲ ನೀವು ಯು ಎಂಡ್ ಅಪ್ ಡ್ರಿಂಕಿಂಗ್ ಲಾಟ್ ಆಫ್ ಟೀ, ಕಾಫಿ ಇಂಥವೆಲ್ಲ ಬಿಟ್ಟು ಈ ಸಣ್ಣ ಪ್ರಾಣಾಯಾಮ ಎಲ್ಲಿದ್ದರೂ ಮಾಡ್ಕೋಬೋದು. ನೀವು ಒಂದು 5 ನಿಮಿಷ ಟೈಮ್ ಆಗುತ್ತೆ. 9 ರೌಂಡ್ಸ್, ಆ ನಾಡಿ ಶುದ್ಧಿ 9 ರೌಂಡ್ಸ್, ಇದು 9 ರೌಂಡ್ಸ್. ಇದು ಮಾಡೋದ್ರಿಂದ ನಿಮಗೆ ಬಹಳಷ್ಟು ಸಮಾಧಾನ ಆಗುತ್ತೆ, ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ದೀಸ್ ಆರ್ ದ ನ್ಯಾಚುರಲ್ ವೇಸ್. ಈಗ ಅದಕ್ಕೆ ಟ್ಯಾಬ್ಲೆಟ್ಸ್ ಬರೋದಿಲ್ಲ, ಬರ್ತದೆ. ಅದು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಈ ಯಾವ ರೀತಿಯ ಸ್ಟ್ರೆಸ್ಸು, ಗಂಡು ಮಕ್ಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ವಯಸ್ಸಾಗಿದ್ದವ್ರು ಇರ್ಬೋದು, ಹುಡುಗರು ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಯಾವುದೇ ಒಂದು ಸ್ಟ್ರೆಸ್ಗೆ ಈ ಪ್ರಾಣಾಯಾಮ ಅನ್ನೋದು ಬಹಳಷ್ಟು ಹೆಲ್ಪ್ ಮಾಡುತ್ತೆ ನಿಮಗೆ. ಇದರೊಟ್ಟಿಗೆ ನಾನು ಹೇಳಿದಂಗೆ ಸ್ವೀಟ್ಸ್ ತಿನ್ನೋ ಬದಲು ಫ್ರೂಟ್ಸಿಗೆ ಶಿಫ್ಟ್ ಹಾಕಿ, ಮತ್ತು ಈ 2 ಪ್ರಾಣಾಯಾಮಗಳನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಈ ಮಾನಸಿಕ ಒತ್ತಡ ಬಹಳಷ್ಟು ಕಂಟ್ರೋಲ್ ಆಗುತ್ತೆ. ಸರ್ ನಮಗೆ ದಿನ ಇದ್ದೇ ಇರುತ್ತೆ ಸರ್ ಸ್ಟ್ರೆಸ್ಸು, ಹೇಗೆ ಮಾಡೋದು? ಮತ್ತೆ
ನಾನು ಹೇಳೋದು ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ 2 ಗ್ಲಾಸ್ ನೀರು ಕುಡಿದು ನಾನು ಹೇಳ್ತೀನಿ. ಅದು ಹೇಳಿದ ನಂತರ ಇದು ಒಂದು ಪ್ರಾಣಾಯಾಮ 15 ಸಲ 15 ರೌಂಡ್, ನಾನು ತೋರಿಸಿದ್ದು 1 ರೌಂಡ್ 2, ಆ ರೀತಿ 15 ರೌಂಡ್ ಪ್ರಾಕ್ಟೀಸ್ ಮಾಡಿ ನಿಧಾನ ಕೈ ಉಜ್ಕೊಂಡು ಹಿಂಗೆ ಕಣ್ಣಿಗಿಟ್ಟು ನಿಧಾನ ಕಣ್ಣು ತೆಗೆದು ದಿನನ ಸ್ಟಾರ್ಟ್ ಮಾಡಿ. ಎಲ್ಲ ದಿನ ಮುಗಿತು, ರಾತ್ರಿ ಇನ್ನೇನು ಮಲಗುತ್ತೀನಿ ಅನ್ನೋವಾಗೂ ಇದೇ ಅಭ್ಯಾಸವನ್ನು ಮಾಡಿ ನೀವು ಮಲಗೋಕ್ಕೊಂದು ಪ್ರಯತ್ನ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ದಿನ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಸ್ಟ್ರೆಸ್ ಇರಲಿ ಈ ದಿನ, ರಾತ್ರಿಗೆ ಆ ಸ್ಟ್ರೆಸ್ ಎಲ್ಲ ಹೋಗಿಸಿ ಆರಾಮ್ ನಿದ್ದೆ ಬರುತ್ತೆ. ಸೊ ಸ್ಟ್ರೆಸ್ಸಿಂದ ನಿದ್ದೆನೂ ಹಾಳಾಗುತ್ತೆ. ನಿದ್ದೆ ಹಾಳಾದರೆ ಮತ್ತು ಟೈಮಿಂಗ್ ಆಫ್ ಫುಡ್ ಚೇಂಜ್ ಆಗುತ್ತೆ, ತಿಂದಮೇಲೆ ಅಸಿಡಿಟಿ ಆಗುತ್ತೆ, ಈ ಬ್ಲೋಟಿಂಗ್ ಆಗುತ್ತೆ, ಒಂದು ಸರಿಯಾದ ಜೀರ್ಣ ಆಗೋದಿಲ್ಲ, ತಿಂದೆಲ್ಲ ಎದೆದಲ್ಲಿ ಇದ್ದಂಗೆ ಅನಿಸೋದು, ಹುಳಿಡೇಗೆ ಬರೋದು, ಇವೆಲ್ಲ ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತವೆ. ಸೊ ಈ ಸಣ್ಣ ವ್ಯಾಯಾಮ ನಾನು ಹೇಳ್ಕೊಟ್ಟಿರುವಂಥ ಪ್ರಾಣಾಯಾಮ, ಇದು ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಸರ್ ಇಷ್ಟು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಯೋಗ ನಿದ್ರಾ ಅಂತ ಹೇಳಿದೆ. ಅದ್ರ ಬಗ್ಗೆ ನಿಮಗೆ ನಾನು ಬೇರೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲ ನಿನ್ನ ಕೆಳಗೆ ನಂಬರ್ ಇರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅಲ್ಲಾದರೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲ ಕ್ಲಿನಿಕ್ ಬಂದು ಕನ್ಸಲ್ಟು ಆಗ್ಬೋದು. ನಾನು ಹೇಳಿದ್ದು ಜನರಲ್ ಆಗಿ ಯಾವ ರೀತಿ ಸ್ಟ್ರೆಸ್ ಕಂಟ್ರೋಲ್ ಮಾಡಬೇಕು ಅಂತ. ಸ್ಪೆಸಿಫಿಕ್ ಆಗಿ ಭಾಳ ಜಾಸ್ತಿ ಇದ್ದರೆ ಇದು ಹೆಲ್ಪ್ ಮಾಡುತ್ತೆ ಸ್ವಲ್ಪ ಮಾತ್ರ. ಇನ್ನೂ ಜಾಸ್ತಿ ಡೆಪ್ತಲ್ಲಿ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕು, ಇದ್ರ ಬಗ್ಗೆ ಸೊಲ್ಯೂಷನ್ ಸಿಗಬೇಕು ಅಂದರೆ ಯಾವ ರೀತಿ ಇನ್ನೂ ಫುಡ್ಸ್ ಚೇಂಜ್ ಮಾಡಬೇಕು. ಜನರಲಾಗಿ ಹೇಳಿದ್ದೀನಿ, ನಿಮಗೆ ಈಗ ಶುಗರ್ BP ಇದ್ದು ಸ್ಟ್ರೆಸ್ ಇದ್ದರೆ ಈ ರೀತಿ ಹಣ್ಣು ತಿನ್ನೋದು ಸ್ವಲ್ಪ ಭಯ ಆಗ್ತದೆ. ನಿಮಗೆ ತಿಂದರೂ ತಪ್ಪಿಲ್ಲ, ತಿನ್ನೋ ಪದ್ಧತಿಯಲ್ಲಿ ತಿನ್ನಬೇಕು. ಸೊ ಅದೆಲ್ಲನೂ ಒನ್ ಕನ್ಸಲ್ಟೇಷನ್ ಮಾಡಿದಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ವಿಚಾರ ಬಗ್ಗೆ ಯೋಚನೆ ಮಾಡ್ತಾ ನಾವು ಸಿಗೋಣ, ಡಿಸ್ಕಸ್ ಮಾಡ್ತಾ ನಾವು ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.